ನಮಸ್ಕಾರ, ಗುಡ್ ಮಾರ್ನಿಂಗ್, ಶುಭೋದಯ ಎಲ್ರಿಗೂ. ಬಾಣಸ್ವಾಡಿ ಅವರು ಕೇಳಿಸ್ತಾ ಇಲ್ವಾ ಸರ್? ಗುಡ್ ಮಾರ್ನಿಂಗ್ ಸರ್, ಜೋರ ಹೇಳಿ ಸರ್. ವೆರಿ ಗುಡ್, ಇವಾಗ ಮಾರ್ನಿಂಗ್ ಜೋಶ್ ಬಂತು. ಶುಭೋದಯ ಎಲ್ರಿಗೂ ಕೂಡ. ಸ್ವಚ್ಛತೆ ಬಗ್ಗೆ ಪ್ರತಿದಿನ ನೋಡ್ತೀವಿ, ಪ್ರತಿದಿನ ಕೇಳ್ತೀವಿ, ಆದ್ರೂ ಅದರಲ್ಲಿ ಹೋಗುವಾಗ ಚಿಪ್ಸ್ ಪ್ಯಾಕೆಟ್ ನ ಹೊರಗಡೆ ಬಿಸಾಕದನ್ನ ನಾವು ನಿಲ್ಸಲ್ಲ. ಹಸಿ ಕಸ, ಒಣ ಕಸ ಅಂತ ಪ್ರತಿ ದಿನ ಪೌರ ಕಾರ್ಮಿಕರು ನಿಮಗೆ ಅರಿವು ಮೂಡಿಸ್ತಾರೆ, ಜಾಗೃತಿ ಮೂಡಿಸ್ತಾರೆ. ಅಲ್ಲೊಂದ್ ಇಲ್ಲೊಂದು ಕಸ ಮತ್ತು ಮಿಕ್ಸ್ ಆಗುತ್ತೆ. ಎಷ್ಟು ಕಷ್ಟ ಇದೆ ಅದನ್ನ ವಿಂಗಡಿಸೋದು ಅನ್ನೋದು ನಿಮಗೆ ಗೊತ್ತೇ ಇದೆ. ಇದು ಕೇವಲ ಉತ್ತರ ನಗರ ಪಾಲಿಕೆಯ ಜವಾಬ್ದಾರಿ ಅಲ್ಲ, ಇಡೀ ಬೆಂಗಳೂರು, ಇಡೀ ದೇಶದ ಜವಾಬ್ದಾರಿ. ಅಂದ್ರೆ ನಾವೆಲ್ಲರ ಕೂಡ ಇದಕ್ಕೆ ಕೈ ಜೋಡಿಸ್ಬೇಕು. ಬಹುಶಃ ಇವತ್ತು ಒಂದು ದೊಡ್ಡ ಸಮರವನ್ನೇ ಸಾರಿದ್ದಾರೆ ಅಂತ ಹೇಳ್ಬೋದು. ಎಲ್ಲ ಅಧಿಕಾರಿಗಳು ಕೂಡ ತಮ್ಮ ವೈಯಕ್ತಿಕ ಕೆಲಸವನ್ನೂ ಕೂಡ ಸ್ವಲ್ಪ ದಿನಗಳ ಕಾಲ ಬದಿಗೊತ್ತಿ ಈ ಸಮರಕ್ಕೆ ಸನ್ನದ್ಧರಾಗಿ, ಸಿದ್ಧರಾಗಿ, ಸೇನಾನಿಗಳ ತರ ಕೆಲಸ ಮಾಡ್ತಾ ಇದ್ದಾರೆ. ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸ್ತಾ ಇದ್ದಾರೆ, ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅವರೇ ಬೀದಿಗಿಳಿದು ರೋಡ್ ಅನ್ನ ಕ್ಲೀನ್ ಮಾಡಿಸ್ತಾ ಇದ್ದಾರೆ. ಬಹಳ ದಿನಗಳಿಂದಲೂ ಕೂಡ ಕಸದ ರಾಶಿ ಗುಡ್ಡೆ ಬಿದ್ದಂತಹ ಜಾಗಗಳಿಗೆ ಹೋಗಿ, ಅದರಲ್ಲೂ ಖುದ್ದು ಉತ್ತರ ನಗರ ಪಾಲಿಕೆಯ ಕಮಿಷನರ್ ಆದಂತಹ ಪೊಮ್ಮಲ ಸುನೀಲ್ ಕುಮಾರ್ ಸರ್ ಅಂತೂ ಇವತ್ತು ಮುನ್ನುಗ್ಗಿ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಜೋರಾದ ಚಪ್ಪಾಳೆ ನೋಡಿ. ಅವ್ರ ಹೆಸರು ಹೇಳ್ತಿದ್ದಂಗೆ ನಾನ್ ಬಹುಶಃ ಯಾರಿಗೂ ಏನು ಹೇಳೋದು ಬೇಡ, ಚಪ್ಪಾಳೆ ನಿಮ್ಮಿಂದಾನೇ ಬರ್ತಾ ಇದೆ. ಅಂದ್ರೆ ಎಷ್ಟು ಜನ ಮನವನ್ನ ಗೆದ್ದಂತಹ ಅಧಿಕಾರಿ ಅವರು ಅನ್ನೋದು ಗೊತ್ತಾಗತ್ತೆ. ಅವರ ನೇತೃತ್ವದಲ್ಲಿ ಇದ್ದಂತಹ ಇಡೀ ತಂಡ, ಎಲ್ಲ ಅಧಿಕಾರಿಗಳು ಕೂಡ ಇವತ್ತು ಈ ಕೆಲಸದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ನಾನು ಈಗಾಗಲೇ ಹೇಳಿದೆ, ನಾನು 4-5 ದಿನಗಳಿಂದ ಈ ಇವೆಂಟ್ ನಲ್ಲಿ ಭಾಗಿಯಾಗ್ತಾ ಇದ್ದೀನಿ, ನೋಡ್ತಾ ಇದ್ದೀನಿ. ಅಧಿಕಾರಿಗಳು ನಾವು ಅನ್ನೋದನ್ನು ಕೂಡ ಮರೆತು ಬೀದಿಗೆ ಹೋಗಿ ಎಲ್ಲ ನಾಗರಿಕರನ್ನ ಮಾತನಾಡಿಸಿ, ಅವರ ಕುಂದು ಕೊರತೆಗಳನ್ನ ಆಲಿಸಿ, ಅಷ್ಟೇ ಅಲ್ಲ ಸ್ಥಳದಲ್ಲೇ ಅವರಿಗೆ ಪರಿಹಾರ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸ್ವಚ್ಛತಾ ಕಾರ್ಯದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಏನು ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಕಮಿಷನರ್ ಪೊಮ್ಮಲ ಸುನೀಲ್ ಕುಮಾರ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ.
ಹಾಗೇನೆ ನಮ್ಮ BSWML CEO ಕರಿಗೌಡರ್ ಸರ್ ಇದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ಎಲ್ಲ ಅಧಿಕಾರಿಗಳಿದ್ದಾರೆ, ಎಲ್ಲ ನಾಗರಿಕರಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಪ್ರೀತಿ ಪೂರ್ವಕವಾದಂತಹ ಸ್ವಾಗತವನ್ನ ಈ ಸಂದರ್ಭದಲ್ಲಿ ಕೋರ್ತೀನಿ. ಯಾಕಂದ್ರೆ ಇದು ನಿಮ್ಮ ಮನೆಯ ಕಾರ್ಯಕ್ರಮ, ನಿಮಗಾಗಿ ಇರುವಂತಹ ಕಾರ್ಯಕ್ರಮ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಹಾಗೂ ಬೆಂಗಳೂರು ಉತ್ತರ ನಗರ ಪಾಲಿಕೆ ಕಾಂಪೋಸ್ಟ್ ಸಂತೆ ಅನ್ನುವಂತಹ ಈ ಅತ್ಯದ್ಭುತವಾದಂತಹ ಕಾರ್ಯಕ್ರಮವನ್ನ ಆಯೋಜಿಸ್ತಾ ಇದೆ. ಇಲ್ಲಿ ಯಾಕೆ ಫಾರ್ಮಲ್ ಫಂಕ್ಷನ್ ಇಲ್ಲ ಅಂತಂದ್ರೆ, ಇದು ಎಲ್ಲ ಪ್ರತಿಯೊಂದು ಕೂಡ ಈ ಕಾರ್ಯಕ್ರಮ ತಲುಪಬೇಕು. ಇದು ಎಲ್ಲಾ ಕಡೆಯಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಹಬ್ಬಬೇಕು. ಇದು ನಿಮ್ಮೆಲ್ಲರ ಕಾರ್ಯಕ್ರಮ. ಇದು ಕೇವಲ ಬಾಣಸ್ವಾಡಿ ಅಥವಾ ಈ ವಾರ್ಡ್ನ ಕಾರ್ಯಕ್ರಮ ಅಲ್ಲ, ಇಡೀ ಬೆಂಗಳೂರಿನ ಕಾರ್ಯಕ್ರಮ. ಅದರಲ್ಲೂ ವಿಶೇಷವಾಗಿ ಉತ್ತರ ನಗರ ಪಾಲಿಕೆಯಲ್ಲಂತೂ ಎಲ್ಲೋ ಕಸದ ಸಮಸ್ಯೆ ಅನ್ನೋದೇ ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ಅವಿರತವಾಗಿ ಶ್ರಮಿಸ್ತಾ ಇದ್ದಾರೆ. ಹಾಗೇನೆ ನೀವೆಲ್ಲರೂ ಕೂಡ ಇದಕ್ಕೆ ಕೈ ಜೋಡಿಸ್ತಾ ಇದ್ದೀರಿ. ಅದರಲ್ಲೂ ವಿಶೇಷವಾಗಿ ನಮ್ಮ ಪೌರ ಕಾರ್ಮಿಕರು ಇವತ್ತು ಅವ್ರನ್ನ ಬಂದಿರೋ ನೋಡಿದ್ರೆ ಗೊತ್ತಾಗುತ್ತೆ, ಬಹಳ ಖುಷಿ ಆಗುತ್ತೆ. ಜೊತೆಗೆ ಹಬ್ಬ ಇದು. ಕಾಂಪೋಸ್ಟ್ ಸಂತೆ ಬಗ್ಗೆ ಹೆಚ್ಚಾಗಿ ನಾನ್ ಹೇಳೋದಿಲ್ಲ. ಕಾಂಪೋಸ್ಟ್ ಸಂತೆ ಬಗ್ಗೆ ಏನು ಈ ಕಾರ್ಯಕ್ರಮದ ಬಗ್ಗೆ ಇವತ್ತು ಮಾತನಾಡೋದಕ್ಕೆ ಲೋಹಿತ್ ಅವರು AGM ಇದ್ದಾರೆ, ಅವ್ರನ್ನ ನಾನು ವೆಲ್ಕಮ್ ಮಾಡ್ತೀನಿ. ಸೊ ಕಾಂಪೋಸ್ಟ್ ಸಂತೆ ಬಗ್ಗೆ ನಿಮ್ಮ ಮುಂದೆ ಒಂದೆರಡು ಮಾತು ಹೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರುವಂತಹ ಗಣ್ಯ ವ್ಯಕ್ತಿಗಳಿಗೆ ವಂದನೆಗಳನ್ನ ಹೇಳ್ತಾ, ಈ ಕಾಂಪೋಸ್ಟ್ ಸಂತೆ ಬಗ್ಗೆ ಸ್ವಲ್ಪ ಹೇಳೋದಕ್ಕಿಂತ ಮುಂಚೆವಾಗಿ ಈ ಏಕೆ ಈ ಕಾನ್ಸೆಪ್ಟ್ ಬಂತು ಅನ್ನೋದಕ್ಕೆ, ಈಗ ವೆರಿ ಈಸಿಯಾಗಿ ನಿಮಗೆ ಗೊತ್ತಿರೋ ಹಾಗೆ ಕಸಕ್ಕೆ ಸೊಲ್ಯೂಷನ್ ಹೇಳೋದಾದ್ರೆ ಬೆಂಕಿ ಹಚ್ಬಿಟ್ರೆ ಮುಗಿದೋಯ್ತಲ್ಲ. ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಗೆ ಬೆಂಕಿ ಹಚ್ಬಿಟ್ರೆ ಮುಗಿದೋಯ್ತು. ಸೊ ಪ್ರಾಬ್ಲಮ್ ಸಾಲ್ವ್. ಅದಾದ್ರೆ ಏನೇನ್ ಸಮಸ್ಯೆ ಆಗುತ್ತೆ ಅನ್ನೋದಕ್ಕೆ ಜಸ್ಟ್ ಒಂದು ಎಕ್ಸಾಂಪಲ್ ಹೇಳ್ತೀನಿ. 1937 ನಲ್ಲಿ ದೇ ಮೇಡ್ ಎ ಸರ್ವೆ. ಅದ್ರಲ್ಲಿ ಅವಾಗ ಪಾಪ್ಯುಲೇಷನ್ ಎಷ್ಟಿತ್ತು ಅಂದ್ರೆ 2.3 ಬಿಲಿಯನ್, ಅಂದ್ರೆ 230 ಕೋಟಿ ಜನಸಂಖ್ಯೆ ಇತ್ತು. ಅವಾಗ ಕಾರ್ಬನ್ ಡೈಆಕ್ಸೈಡ್ ಪರ್ಸೆಂಟೇಜ್ ಎಷ್ಟಿತ್ತು ಅಂತಂದ್ರೆ 220 ಪಾರ್ಟ್ಸ್ ಪರ್ ಮಿಲಿಯನ್ ಇತ್ತು. ಮತ್ತೆ ಇನ್ನೊಂದು ಮುಖ್ಯವಾದ ಸರ್ವೆ ನೋಡ್ಬೇಕಾಗಿರೋದು, ಅವಾಗ ನಮ್ಮ ವೈಲ್ಡ್ ಲೈಫ್ ಅಂದ್ರೆ ಫಾರೆಸ್ಟ್ ಎಷ್ಟಿತ್ತು? ಫಾರೆಸ್ಟ್ ಅಂದ್ರೆ 66% ಇತ್ತು. ಅದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡು 2020 ಅಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡಾಗ ಜನಸಂಖ್ಯೆ ನಿಮ್ಗೆಲ್ಲ ಗೊತ್ತಿದೆ, 800 ಕ್ರೋಸ್ ಪಾಪ್ಯುಲೇಷನ್ ಇದೆ. ಆದ್ರೆ ಕಾರ್ಬನ್ ಡೈಆಕ್ಸೈಡ್ ಎಷ್ಟಿದೆ? 80 ಮಿಲಿಯನ್. ಇಟ್ ಇಸ್ ಹೌ ಇಟ್ ಇಸ್ ಡೈರೆಕ್ಟ್ಲಿ ಲಿಂಕ್ ಟು ದಿ ಪಾಪ್ಯುಲೇಷನ್. ಆಮೇಲೆ ಇನ್ನೊಂದು ಕೇಳಿದ್ರೆ ಶಾಕ್ ಆಗ್ತೀರಾ, ವೈಲ್ಡ್ ಫಾರೆಸ್ಟ್ ಎಷ್ಟಿತ್ತು ಅಂತಂದ್ರೆ, ಅವಾಗ ಎಷ್ಟಿತ್ತು 1937 ಅಲ್ಲಿ 66% ಇತ್ತು. ಇವತ್ತೆಷ್ಟಿದೆ? ಓನ್ಲಿ 33% ಅಂದ್ರೆ ಆಲ್ಮೋಸ್ಟ್ 50% ನಾವು ವೈಲ್ಡ್ ಫಾರೆಸ್ಟ್ ನ ತಗೊಂಡಿದೀವಿ. ಸ್ವಚ್ಛತೆ ಅಭಿಯಾನವನ್ನ ಮಾಡ್ತೀವಿ ಅನ್ನೋದು ಈ ಕಾಂಪೋಸ್ಟ್ ಸಂತೆ ನಿಮ್ಮಿಂದ ಆಗ್ಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕೂತ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ನೋಡಿ, ಅಂದ್ರೆ ಇವತ್ತು ನಾವು ಒಂದು ದಿನ ಬಂದು ಇಲ್ಲಿ ಮಾತನಾಡೋದಕ್ಕೆ ಅಂತ ಯಾರು ಬಂದು ನಿಂತಿಲ್ಲ. ಪ್ರತಿದಿನ ಅಂದ್ರೆ 1ನೇ ತಾರೀಕಿನಿಂದ ಬೆಳಗ್ಗೆಯಿಂದ ಅಂದ್ರೆ ಸುಮಾರು ಒಂದು 5-5:30 ಶುರುವಾದ್ರೆ ರಾತ್ರಿವರೆಗೂ ಕೂಡ ಈ ಅಭಿಯಾನವನ್ನ ಶುರು ಮಾಡಿದ್ದಾರೆ. ಬ್ಯೂಟಿಫಿಕೇಶನ್ ಆಗಿರ್ಬೋದು, ಫ್ಲಾಗಿಂಗ್ ಆಗಿರ್ಬೋದು, ಖಾಲಿ ಸೈಟ್ ಗಳಲ್ಲಿರುವಂತಹ ಎಲ್ಲ ಕೊಳಕನ್ನ ತೆಗೆದು ಹಾಕೋದಾಗಿರ್ಬೋದು, ಅದ್ರ ಜೊತೆಗೆ ಫ್ಲಾಗಿಂಗ್ ಆಫ್ ಲೇಕ್ಸ್, ಕೆರೆಗಳನ್ನ ಸುಂದರೀಕರಣ ಮಾಡೋದಾಗಿರ್ಬೋದು. ಆದ್ರೆ ಎಲ್ಲರ ಹಿಂದಿರುವಂತಹ ಒಂದು ಮಾಸ್ಟರ್ ಮೈಂಡ್ ಈ ಬಾರಿ ಪ್ರಪ್ರಥಮ ನಾರ್ತ್ ಕಮಿಷನ್ ಅಥವಾ ಉತ್ತರ ನಗರ ಪಾಲಿಕೆಯಿಂದ ಪ್ರಥಮವಾಗಿ ಈ ಹೆಜ್ಜೆ ಈ ವರ್ಷ ಇಟ್ಟಿದ್ದಾರೆ. ಸೊ ಹಾಗಾಗಿ ಕೋಮಲ ಸುನೀಲ್ ಕುಮಾರ್ ಸರ್ಗೆ ಒಂದು ಜೋರಾದ ಚಪ್ಪಾಳೆ ಬರ್ಲಿ. ಅವ್ರಿಗೆ ಜಾಸ್ತಿ ಹೊಗಳಿದ್ರೆ ಆಗಲ್ಲ, ಹಂಗಾಗಿ ನಾನು ಮೈಕ್ ಅನ್ನ ಅವ್ರಿಗೆ ಕೊಡ್ತೀನಿ. ಅವ್ರ ಮಾತು ಕೇಳಲು ನೀವೆಲ್ಲ ಕಾಯ್ತಾ ಇದ್ದೀರಿ. ಸರ್ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ನಾವು ಫಸ್ಟ್ ಹೇಳ್ಬಿಡ್ತೇನೆ, ಏನೇ ಆಗ್ಲಿ, ಕಾರಣ ಯಾರೇ ಇರ್ಲಿ, ಇಫ್ ಸಮಥಿಂಗ್ ಇಸ್ ಬ್ಯಾಡ್ ಇಟ್ ಇಸ್ ಬ್ಯಾಡ್. ಯಾರು ಕಾರಣ ಇದ್ರು ಅಲ್ಲಿ ಗಲೀಜ್ ಕಾಣ್ತಾ ಇದೆ ಅಂತ ಹೇಳಿದ್ರೆ ಸಫರ್ ಆಗುವುದು ಸಿಟಿಜನ್ಸ್, ಕೆಟ್ಟ ಹೆಸರು ಬರೋದು ಕಾರ್ಪೊರೇಷನ್ಗೆ. ಇದು ನಾವು ಫಸ್ಟ್ ಒಪ್ಕೊಳ್ಳೋಣ ಇಬ್ರು, ಕರೆಕ್ಟ್ ಅಲ್ವಾ? ಸೊ ಅಲ್ಲಿಂದ ನಾನು ಸ್ಟಾರ್ಟ್ ಮಾಡ್ತೇನೆ. ಈಗ ನಾವು ಡೋರ್ ಟು ಡೋರ್ ಕಲೆಕ್ಷನ್ ಒಂದು, ರೋಡ್ ಮೇಲೆ ಬೀಳ್ತಾ ಇರೋ ಕಸವನ್ನು ತೆಗೆಯುವುದು ಒಂದು, ಈ 2 ಭಾಗಗಳಾಗಿ ನಾವು ಮಾಡಿದ್ರೆ, ಡೋರ್ ಟು ಡೋರ್ ಕಲೆಕ್ಷನ್ ಮಾಡ್ತಾ ಇರೋದು BSWML ಕಡೆಯಿಂದ ಒಂದು ಕಂಪನಿ ಮಾಡಿ, ಆ ಕಂಪನಿ ಒಂದು ಒಬ್ಬ IAS ಆಫೀಸರ್ಗೆ CEO ಮಾಡಿ, ಅವರ ಮಾರ್ಗದರ್ಶನದಲ್ಲಿ ಇದೆಲ್ಲ ಡೋರ್ ಟು ಡೋರ್ ಕಲೆಕ್ಷನ್ ಎಲ್ಲ ಆಗ್ತಾ ಇದೆ. ಅಲ್ಲಿ ಕಾಂಟ್ರಾಕ್ಟರ್ಸ್ ಇದ್ದಾರೆ, ಅವರ ಲೇಬರರ್ಸ್ ಇದ್ದಾರೆ, ವೆಹಿಕಲ್ಸ್ ಇದಾವೆ, ಅದು ಕಲೆಕ್ಷನ್ ಆಗ್ತಾ ಇದೆ. ಅದಾದ ನಂತರ ಈ ರೋಡ್ ಸ್ವೀಪಿಂಗ್ ಮಾಡಲಿಕ್ಕೆ ನಮ್ಮ ರೆಗ್ಯುಲರ್ ಪೌರ ಕಾರ್ಮಿಕರು ಯಾರಿದ್ದಾರೆ ಅವರು ಮಾಡ್ತಾರೆ. ಇಷ್ಟೊಂದು ನಿಮ್ಗೆ ಬೇಸಿಕ್ಸ್ ಗೊತ್ತಿದೆ. ಸೊ ಈ ಪೌರ ಕಾರ್ಮಿಕರು ಮಾಡ್ಬೇಕಾದ್ರೆ ನಮಗೆ ರೋಡ್ ಮೇಲೆ ಏನ್ ಅನ್ಕೊಂತೀವಿ ನಾವು,
ಕಸ ಸ್ಮಾಲ್ ರೋಡ್ಸ್ ಇದ್ರೆ ರೋಡ್ ಶಿಪ್ಪಿಂಗ್ ಮಾಡ್ತಾರೆ, ದೊಡ್ಡ ರೋಡ್ ಇದ್ರೆ ಮಷಿನ್ಸ್ ಬಳಸ್ಬೇಕಂತ ಇದೆ. ಹೈವೇ ಇದ್ರೆ ಇಟ್ಸ್ ವೆರಿ ನೆಕ್ಸ್ಟ್ ಇಂಪಾಸಿಬಲ್ ಫಾರ್ ಸೆಂಡಿಂಗ್ ದ ಲೇಬರರ್ಸ್. ಈ ಕಾಂಟೆಕ್ಸ್ಟ್ ಅಲ್ಲಿ ನಾವು ವರ್ಕ್ ಸ್ಟಾರ್ಟ್ ಮಾಡಿದೀವಿ. GP ಆದ್ಮೇಲೆ ನಾವು ಕೂಡ ಕಮಿಷನರ್ ಆಗಿ ಜಾಯ್ನ್ ಆದ್ಮೇಲೆ ನಾವು ವರ್ಕ್ ಶುರು ಮಾಡಿದಾಗ ನಮಗೆ ಡೇ ಟು ಡೇ ನಾವೇ ಇನ್ವಾಲ್ವ್ ಆಗಿ ಕೆಲಸ ಮಾಡದೇ ಇದ್ರೆ ನ್ಯಾಚುರಲಿ ಯಾವ್ದು ಆಗುದಿಲ್ಲ. ನನಗೆ ಗುಲ್ಬರ್ಗಾ ಸಿಟಿ ಕಾರ್ಪೊರೇಷನ್ ಅಲ್ಲಿ 2015 to 18 ಕಮಿಷನರ್ ಆಗಿ ಕೆಲಸ ಮಾಡುವ ಅನುಭವ ಇದೆ. ಫಸ್ಟ್ ಹ್ಯಾಂಡ್ ನಾಲೆಡ್ಜ್ ಇದೆ ನನಗೆ ಅರ್ಬನ್ ಸಮಸ್ಯೆಗಳ ಮೇಲೆ. ಹಾಗಾಗಿ ನಾವು ಏನಾದ್ರೂ ಮಾಡಬಹುದು ಅಂತ ನಾವು ಪ್ರತಿ ಬೆಳಗ್ಗೆ 6 ಗಂಟೆಗೆ 5:30 6 ಗಂಟೆಗೆ ಕಮಿಷನರ್ ಖುದ್ದು ನಿಮ್ಮೆಲ್ಲ